ಆಗದು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ ಸಾಗದು ಕೆಲಸ. ನಿನ್ನ ಸುಮ್ನೆ ಹಿಂದಂಗೆ ಅಲ್ಲ ಆಡಿಸ್ತಾನೆ ನಿನ್ನ. ನೀನೇನು ಹಂಗೆ ಕಿಡಿನಗಪ್ಪ ನೋಡ್ ನೋಡ್ತೀಯಾ? ಹೋಗಪ್ಪ ಬಿಚ್ಚಕಲೇ ಹೋಗ. ಹೇ ನಾನು ಹೇಳಿದ ಪೆಟ್ರೋಲ್ ಬೇಕು ಹೋಗ. ಕೈ ಅದರಲ್ಲೇ ಬಿಚ್ಚೋದು. ಯಾರೋ ನೀನು? ಹೇ ಯಜಮಾನೆಲ್ಲ ಊಸ್ ಬಿಟ್ಕೊಳ. ನಾನೇ ಓನರು. ಅಣ್ಣ ನೀ ಸೌಂಡ್ರಾಜ್ ಅಂತ ಸುಗಂಧರಾಜ್ ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಅಣ್ಣ ನಾನು ಟ್ರ್ಯಾಕ್ಟ್ರಿ ಮೆಕ್ಯಾನಿಕ್ ಅಣ್ಣ. ಅವಣ್ಣ ಈ ಕೈ ರಿಪೇರಿ ಮಾಡಿ ಟ್ರ್ಯಾಕ್ಟ್ರಿನ ಇಲ್ಲಣ್ಣ. ಅಣ್ಣ ಕೆಲ್ಸ ಕೊಡೋಣ ಸಾಯೋವರೆಗೂ ಮರೆಯಲ್ಲಣ್ಣ. ಸಾಯೋವರೆಗೂ ಮರಿಯಲ್ಲ. ಕೆಲ್ಸ ಕೊಡಿ ಕೊಡಿ ಅನ್ನೋರ್ಗೆಲ್ಲ ಕೆಲ್ಸ ಕೊಟ್ಟು ಅವ್ರು ಇರೋದನ್ನೆಲ್ಲ ದೋಚ್ಕೊಂಡು ಹೋಗಿ ಈಗ ನಾನೇ ಅವ್ರನ್ನ ಸಾಯೋವರೆಗೂ ಮರಿಯಕ್ಕಾಗಲ್ಲ ಹಂಗ್ ಮಾಡಿಟ್ಟಿದ್ದಾರೆ. ಅಣ್ಣ ಸಂಬಳ ಬೇಡ, ಊಟ ಅಂದ್ಕೊಂಡ ಸಾಕು. ಓಹೋ ಸಂಬಳ ಬೇಡ. ಈ ಸಂಬಳ ಬೇಡ ಅಂತ ಹೇಳೋ ಗಂಡಸು, ನನ್ಗೇನು ಬೇಡ ಬಾಳ್ ಒಂದ್ ಕೊಡಿ ಅಂತ ಹೇಳೋ ಹೆಂಗ್ಸು, ಎರಡು ನಂಬರ್ದಪ್ಪ. ನಂಬರ್ 1 ಲಕ್ಷ ಅಡ್ವಾನ್ಸ್ ಕೊಡಿ, ಆಮೇಲೆ ನೋಡ್ಕೊಳ್ಳ. 1 ಲಕ್ಷ ನಿಂಗೆ ಎಲ್ಲಿಡ್ಲಿ? ಕೈಗಿಡ್ಲ ಜೇಬ್ಗಿಡ್ಲ? ಬಾಯ್ ಬಿಟ್ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರೆ ಮಡಗಿ. ಅಯ್ಯೋ ತರ್ಲೆ ನನ್ ಮಗನೇ, ಏನ್ ಮಾತಾಡ್ತೀಯೋ? ಈಗ್ಲೇ ತಲೆ ಎಲ್ಲ ಮಾತಾಡ್ತೀಯ. ನೀನ್ ಕೆಲ್ಸ ಕೊಟ್ಬಿಟ್ರೆ ಹೋಯ್ತಾರ. ಬಂದ್ಬಿಟ್ರ? ನೀನ್ ಮಾತ್ರ ಯಾಕೆ ನಿಂತಿದ್ಯಪ್ಪ? ಅದೇನ್ ಕಿತ್ಕೊಳ್ಳಿ ಅಂತ. ಆ ದೇವ್ರು ಏನೇನ್ ಬೇಕೋ ಎಲ್ಲ ಕಿತ್ಕೊಂಡ್ ಕಣ್ಸಾರ ಕಂಡ್ಲ. ನಿಂತ ಇನ್ನೇನ್ಲ ಕಿತ್ಕತ್ತಾರೆ. ಅಯ್ಯೋ ಚಂಗ್ಲು ಬಡತದೆ. ಸುರೇಂದ್ರರಾಜ ಎಲ್ಲ ಇದೆಯಾ? ಬಾರಾಜ ಇವತ್ತು ಜಾಗ ಖಾಲಿ ಮಾಡ್ಸಿಲ್ಲ. ಇಲ್ಲಿಂದ ಖಾಲಿ ಮಾಡಲ್ಲ. ಸುರೇಂದ್ರರಾಜ ಎಲ್ಲ ಏನ್ ಮಾಂಸ ಪರ್ವತನ ಕಂಕ್ಳಲ್ಲಿ ಇಟ್ಕೊಂಡು ಓಡಾಡಕ್ ಆಯ್ತದೆ? ಏನ್ ಕಿಂಡಲ ನಮ್ಮ ಹತ್ರನೇನೋ? ಹಣ ಬಿಡೋಣ, ಹಣ ಬಿಡೋಣ, ಹಣ ಬಿಡೋಣ. ಮುಂದ್ಗಡೆ ಇವ್ರನ್ನ ಬಿಡಿ ಅಂತಂದ್ರೆ ಹಿಂದ್ಗಡೆ ನೀನ್ ಬಿಡ್ತಾ ಇದ್ದಿಲ್ಲ ನಾವು. ಸಾರಿ ಕನ್ಫ್ಯೂಸ್ ಆಗ್ಬಿಡ್ತು. 7 ದಿನದಲ್ಲಿ ಖಾಲಿ ಮಾಡ್ಬೇಕಂತ ಹೇಳಿಲ್ಲ. ಅದ್ ಹೆಂಗ್ ಖಾಲಿ ಮಾಡಕ್ಕಾಗುತ್ತೆ? ಇನ್ನು 7 ವರ್ಷ ಅಗ್ರಿಮೆಂಟ್ ಆಯ್ತಲ್ಲ. ಹಂಗಂದ್ರೆ 7 ವರ್ಷ ಆಗಿ ಅಗ್ರಿಮೆಂಟ್ ಕ್ಲೋಸ್ ಆದ್ಮೇಲೆ? ಕರೆಕ್ಟ್ ಅಣ್ಣ, ಕರೆಕ್ಟ್. ನಾವೇ ಡಿವೈಡ್ ಮಾಡ್ಕೋಬೇಕು. ನಮ್ಮ ಹತ್ರ ಅದೊಂದು ಆಟ ಆಡ್ತೀಯಾ? ನಾನು ಯಾರು ಗೊತ್ತಾ? ಕೊಂಡ ಬಿಟ್ಟು ದೊಂಗ, ಯಮ ದೊಂಗ, ದೊಂಗಲಕಿ ದೊಂಗ. ಬಾಯಿ ಬಾಜಿದೆ ಕಡೆ. ಸರಿಯಾದ ದೊಂಗ ನನ್ ಮಕ್ಕಳನ್ನೇ ಹುಟ್ಸೋನೆ. ಇವನ ಮಾತು ನಿಂತ್ಕೊಂಡ್ಬಿಟ್ಟಿರಿ ಎಲ್ಲರೂ. ಎಲ್ಲರೂ ಕೈ ತೋರಿಸಿ. ನೀನೆಲ್ಲ ದೊಡ್ಡ ಮಗ. ಹೌದು. ನೀನ್ ಮುಂದಕ್ಕೆ ಬಾರೋ ಬಾರೋ. ಈಗ ಈ ಸೈಟ್ ನ ಭಾಗ ಮಾಡ್ಬಿಟ್ರೆ ನೀನ್ ದೊಡ್ಡ ಮಗ ಅಲ್ವಾ? ನಿನಗೆ ಮುಂದಿನ ಭಾಗ ಸಿಗುತ್ತೆ, ಮೇನ್ ರೋಡ್. ಅವ್ರು ಚಿಕ್ಕವರಲ್ವಾ, ಅವ್ರಿಗೆ ಹಿಂದಿನ ಭಾಗ ಹೋಗುತ್ತೆ. ನಿನಗೆ ಬಂಗಾರದ ಚೆಂಬು, ಅವ್ರಿಗೆ ತಾಮ್ರದ ಚೆಂಬು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತ? ಇವ್ನು 2ನೇ ಮಗ, ಇವ್ನು 3ನೇ ಮಗ. ನಾನೇನು ಹುಡ್ಸಕ್ ಹೇಳ್ದ? ಅದು ಕರೆಕ್ಟ್. ಅಪ್ಪ ಆಟಾಡಕಾಯಿ ರೋಡಲ್ಲಿ ಬಿದ್ದಾಗ ನಿಮ್ಮಮ್ಮ ಏನ್ ಮಾಡಿದ್ಲು ಅಂತ ಬಾಯ್ ಬಡ್ಕೊಂಡ್ಲು. ಆದ್ರೆ ನಮ್ಮಮ್ಮ ಬಾಯಲ್ಲಿ ಬಾಯಿಟ್ಟು ಉಸಿರು ಕೊಟ್ಟು ಅಪ್ಪನ ಜೀವ ಉಳಿಸಿದಾಳೆ. ನಿಮ್ಮ ಅಮ್ಮ ಎಷ್ಟ್ ಜನಕ್ಕೆ ಬಾಯಿಟ್ಟು ಉಸಿರು ಕೊಟ್ಟಲ್ಲ ಊರಲ್ಲಿ? ನಿಮ್ಮ ಅಮ್ಮನ ಬಾಳ ಗೊತ್ತಿಲ್ಲ ನನಗೆ. ಕಿತ್ತಾಡ್ದಂಗೆ ನಿಮ್ಮ ಅಮ್ಮ ಅಂದ್ರೆ ಕಿತ್ತಾಡ್ತಾ ಇದ್ರು. ಅದಕ್ಕೆ ನಮ್ಮಪ್ಪ ನಮ್ಮ ಅಮ್ಮನ ಮದುವೆ ಆಗಿದ್ದು. ಲೈಫ್ ನ ಯಾರು ಕೊಟ್ಟರು ಮುಖ್ಯ ಅಲ್ಲ, ಲೈಫ್ ನ ಯಾರು ಬ್ಯೂಟಿಫುಲ್ ಮಾಡಿದ್ರು ಅದು ಮುಖ್ಯ. ಅದ್ರಲ್ಲಿ ನಮ್ಮ ಅಮ್ಮ ಎತ್ತಿನ ತಾಯಿ. ನಿಮ್ಮಪ್ಪ ಎಲ್ಲವರು? ಕೋಮಾದಲ್ಲಿ. ಕೋಮಾ? ಆಹಾ, ಹೆಂಡತಿನಿಂದ ನೆಮ್ಮದಿಯಾಗಿರಕ್ಕೆ ಸರಿಯಾದ ಜಾಗಕ್ಕೆ ಕಳಿಸಿದಿರಲ್ಲೋ ತುದಿಲವ್ರೆ. ಲೋ, ಮೊದಲು ನಿಮ್ಮ ಅಪ್ಪನ್ನು ಸಾರ್ ಮಾಡ್ಕೊಳ್ರು, ಆಮೇಲೆ ನಿಮ್ಮ ಅಪ್ಪನೇ ನಿಮಗೆ ಸಮವಾಗಿ ಭಾಗ ಮಾಡಿ ಕೊಡ್ತಾರಪ್ಪ. ಆಮೇಲೆ ಈ ಯಜಮಾನನ್ನ ನಾನು ಒದ್ದೋಡಿಸ್ತೀನಿ. ನೋಡಿ, ಇವತ್ತು ನೀವು ಹೇಳ್ತಂದ್ರೆ ಹೋಗ್ತಾ ಇದ್ದೀನಿ.
ನಮ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಹಾ. 1 ತಿಂಗಳು ಬಿಟ್ಟು ತಿರ್ಗಾ ಬರ್ತೀನಿ, ಆಯ್ತಾ? ಆಯ್ತಪ್ಪ. ಏಯ್ ಬನ್ರ. ಅಬ್ಬಾ, 1 ತಿಂಗಳಿಗೆ ನೆಮ್ಮದಿ ಸಿಕ್ತು. 1 ತಿಂಗಳಾದ್ಮೇಲೆ ಏನ್ ಮಾಡೋದು? ಏ ಪ್ಯಾಂಗನ ಮಕ್ಕಳು, ಸೈಟ್ ನ ಮಾರ್ಬಿಟ್ಟು ದುಡ್ಡನ್ನ ಸಮವಾಗಿ ಹಂಚ್ಕೋಬೋದಿತ್ತು. ಬರ್ಲೇ? ಇಂಪಾರ್ಟೆಂಟ್, ನೀನ್ ಇಲ್ಲೇ ಇರ್ಬೇಕು, ನಮ್ ಜೊತೆ ಇದ್ಬಿಡು. ಏ ಊಟಕ್ಕೆ ಯಾವ ಕೆಲಸ ಮಾಡ್ತಾನೆ ಓರಿ ಊಟ ಮಾತ್ರ ಅಲ್ಲ, ಸಂಬಳನು ಕೊಡ್ತೀನಿ. ಅಣ್ಣ ನಿಮ್ದು ದೊಡ್ಡದಣ್ಣ. ಏನು? ಏ ಮನ್ಸು